ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸುಧಾರಾಣಿ ಅಂತ. ಊರು ಗರಡಿಪಾಳ್ಯ. ವಯಸ್ಸು 32 ವರ್ಷ ತುಂಬಿದೆ. ಸಮಸ್ಯೆ ಗಂಡ ನಿಧನರಾಗಿದ್ದಾರೆ. ಗಂಡನ ಹೆಸರು ಬಂದು ಅರವಿಂದ್ ಗೋಸ್ವಾಮಿ. ಆಸ್ತಿ ಮನೆ, ಸೈಟು, ಜಮೀನು ಎಲ್ಲ ಇದೆ. ಮಕ್ಕಳು 2 ಹೆಣ್ಣು ಮಕ್ಕಳು. ಹಂಬಲ ಚಪಾತಿ ತೋರಿಸುವುದು. ರಾಶಿ ಕುಂಭರಾಶಿ. ತೂಕ 56 ಕೆಜಿ. ಸ್ನೇಹಿತರೆ, ಇದು ಇಷ್ಟು ಸುಧಾರಾಣಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಗೊತ್ತಿಲ್ಲದೆ ಮಾಡಿದ ತಪ್ಪುಗಳು. ಗಂಡ ಬದುಕಿದ್ದಾಗ ನಾನು ಚೆನ್ನಾಗಿ ಸುಖ ಕೊಡಲಿಲ್ಲ. ಯಾವಾಗಲೂ ಫೋನ್ನಲ್ಲೇ ಕಾಲ ಕಳೆಯುತ್ತಾ ಇದ್ದೆ. ಕಷ್ಟದ ದಿನಗಳಲ್ಲಿ ಕೂಡ ಅವರ ಜೊತೆ ಇರಲಿಲ್ಲ. ತೂತಿನ ಸುಖ ಕೂಡ ಚೆನ್ನಾಗಿ ನೀಡಲಿಲ್ಲ. ಒಳ್ಳೆಯ ಬಾಳ ಸಂಗಾತಿಯನ್ನು ಕಳೆದುಕೊಂಡ ಹಾಗೆ ಆಗಿದೆ. ಅವರ ತಂದೆ ತಾಯಿಗೂ ಕೂಡ ಬೆಲೆ ಕೊಡಲಿಲ್ಲ. ಯಾವಾಗಲೂ ನನ್ನ ಪಕ್ಕದಲ್ಲಿ ಮಲಗಲು ಕರೆಯುತ್ತಾ ಇದ್ದರು. ಆದರೂ ನಾನು ಹೋಗ್ತಾನೆ ಇರಲಿಲ್ಲ. ಅವರು ಒಂಟಿಯಾಗಿ ಬದುಕಿದ್ದೆ ಜಾಸ್ತಿ ಸಮಯ. ಒಳ್ಳೆಯ ಗಂಡನನ್ನ ಕಳೆದುಕೊಂಡಿದ್ದೀನಿ ಅಷ್ಟೇ. ಸ್ನೇಹಿತರೆ, ಸುಧಾರಾಣಿಯವರು ಗೊತ್ತಿಲ್ಲದೆ ಮಾಡಿದ ತಪ್ಪುಗಳನ್ನು ಮನಸ್ಸು ಬಿಚ್ಚಿ ಹೇಳಿಕೊಂಡಿದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಮದುವೆಯ ಗಂಡು ಹೀಗಿರಲಿ. 40 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ. ಕಪ್ಪಾಗಿದ್ದರೂ ಪರವಾಗಿಲ್ಲ, ಹಾಲಿನಂತೆ ಮನಸ್ಸಿದ್ದರೆ ಸಾಕು. ನಮ್ಮ ಜಾತಿಯವರಿಗೆ ಮೊದಲ ಆದ್ಯತೆ ಕೊಡ್ತೀನಿ. ಹೆಣ್ಣಿನ ಸಹವಾಸದಲ್ಲಿ ಇರುವ ಗಂಡು ಮಕ್ಕಳು ಬೇಡ. ಮೃದುವಾಗಿ ವರ್ತನೆ ಮಾಡಬೇಕು. ಸಂಸಾರ ನಡೆಸಲು ಸಮರ್ಥರಾಗಿರಬೇಕು. ಗೊತ್ತಿದ್ದು ಯಾವುದೇ ತಪ್ಪು ಮಾಡಬಾರದು. ಜೀವನ ಕ್ಷಣಿಕ ಅಂತ ಅರ್ಥ ಆಗಿದೆ. ಉತ್ತಮ ಜೊತೆಗಾರ ಸಿಕ್ಕರೆ ಸಾಕು. ಸ್ನೇಹಿತರೆ, ಸುಧಾರಾಣಿಯವರು ಮದುವೆ ಆಗುವ ಗಂಡು ಹೇಗೆಲ್ಲ ಇರಬೇಕು ಅಂತ ಮೊದಲೇ ಮಾಹಿತಿಯನ್ನ ನೀಡಿದ್ದಾರೆ. ಸವಲತ್ತುಗಳು ಹೀಗಿವೆ. ನನ್ನ ಎಲ್ಲ ಆಸ್ತಿ ಅಂತಸ್ತು ನಿಮ್ಮದಾಗಿರುತ್ತೆ. ಇರಲು ಮನೆ, ಮಾಡಲು ಕೆಲಸ ಎರಡೂ ಸಿಗುತ್ತೆ. ಹೊಸ ಉದ್ಯೋಗ ಮಾಡಲು ಹಣ ಸಹಾಯ ಸಿಗುತ್ತೆ. ಬದುಕಿನ ಉದ್ದಕ್ಕೂ ಒಳ್ಳೆಯ ಸಂಗಾತಿಯಾಗಿ ಬಾಳುತ್ತೇನೆ. ನಿಮ್ಮ ಎಲ್ಲ ಕಷ್ಟ ಸುಖಕ್ಕೆ ಭಾಗಿಯಾಗಿರುತ್ತೇನೆ. ಗಂಡನಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುತ್ತೇನೆ. ತೂತಿನ ಜೊತೆ ಬದುಕಿನ ಸುಖ ಕೊಡುತ್ತೇನೆ. ಅನಾವಶ್ಯಕವಾಗಿ ಜಗಳ ಆಡುವುದೇ ಇಲ್ಲ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.